ಇನ್ನು ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಬರ್ತಾರಾ? ಅದು ಅಥವಾ ಯಾಕೆ ಅವ್ರು ಬರ್ತಾ ಇಲ್ಲ ಇಲ್ಲಿ ತನಕ? ಅದು ಈಗಿರುವಂಥ ವಿಚಾರ. ಒಂದು ಹಂತದಲ್ಲಿ ಅವರು ಟಿಕೆಟನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡದೇ ಇರುವಂಥ ಕಾರಣಕ್ಕಾಗಿ ಮುನಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಭಾಳ ಹರಿದಾಡ್ತಾ ಇದೆ. ಈಗೇನು ಅವ್ರು ಕೊಡ್ತಾ ಇರುವಂಥ ಉತ್ತರ ಅಂತಂದರೆ, ನಾನು ಕೇರಳ ಚುನಾವಣೆಗೆ ಸಂಬಂಧಪಟ್ಟಂಗೆ ಬ್ಯುಸಿ ಆಗಿದ್ದೀನಿ ಅಂತ. ಹೌದು, ಕೇರಳದಲ್ಲೂ ಕೂಡ ಈ ಅಲ್ಪಸಂಖ್ಯಾತರ ಮತಗಳು ಭಾಳ ಕಾಂಗ್ರೆಸ್ಗೆ ನಿರ್ಣಾಯಕ ಆಗಿರುವಂಥ ಕಾರಣಕ್ಕಾಗಿ ಅಲ್ಲವರು ಪ್ರಚಾರದಲ್ಲಿದ್ದಾರೆ ಅನ್ನುವಂಥದ್ದು. ಬಟ್ ಒಂದು ಹಂತಲ್ಲಿ ಕೆಲವರು ಅವ್ರು ಬರ್ತಾರೆ ಅಂತ ಅಂದರೆ, ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರೇ ಅವ್ರು ಈಗೇನು ಬರೋ ಅವಶ್ಯಕತೆ ಇಲ್ಲ, ಅವ್ರು ಎಲ್ಲಿದ್ದಾರೋ ಅಲ್ಲೇ ಮಾಡ್ಕೊಂಡು ಹೋಗಲಿ ಅನ್ನುವಂಥದ್ದು ಹೇಳೋ ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಜಮೀರ್ ಅಹಮದ್ ಮೇಲೆ ಅವ್ರಿಗೆ ಮೇಲೆ ಏನಾದರೂ ಬೇಸರ ಆಗಿದೆಯಾ ಅನ್ನುವಂಥ ರೀತಿ ಅಂತ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಬನ್ನಿ, ಇದೇನು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥದ್ದು ಈ ರಿಪೋರ್ಟಲ್ಲಿ ನೋಡ್ಕೊಂಡು. ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೆಚ್ಚು ಸದ್ದು ಮಾಡ್ತಿದೆ. ಸಾದಿಕ್ ಪೈಲ್ವಾನ್ರನ್ನ ಸಿಎಂ DCM ಮಾತುಕತೆ ನಡೆಸಿ ಸಂಧಾನ ಮಾಡಿದ್ದಾರೆ. ಕೊನೆಗೂ ಸಂಧಾನ ಸಕ್ಸಸ್ ಆಗಿದೆ. ಬಂಡಾಯ ಸ್ಪರ್ಧೆಯಿಂದ ನಾನು ವಾಪಸ್ ಬಂದಿದ್ದೀನಿ ಅಂತ ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನೇ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ಡ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ನಮ್ಮ ಮೂಲಕ ನಾನು ಹೇಳಕ್ಕೆ ಇಚ್ಛೆ. ಇಷ್ಟೆಲ್ಲದರ ನಡುವೆ ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಪಟ್ಟ ಪರಿಪಾಟಲು ಅಷ್ಟಿಷ್ಟಲ್ಲ. ಮೊದಲಿಗೆ ಸಾದಿಕ್ ಬಂಡಾಯ ಶಮನ ಮಾಡೋದಕ್ಕೆ ಸಚಿವ ಜಮೀರ್ಗೆ ಜವಾಬ್ದಾರಿ ವಹಿಸಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಜಮೀರ್ ಕೇರಳ ಚುನಾವಣಾ ಪ್ರಚಾರದಲ್ಲಿ ತೊಡಗಿರೋದ್ರಿಂದ ಇಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಆಗಿತ್ತು. ಹೀಗಾಗಿ ಸಲೀಂ ಅಹ್ಮದ್, ಶಾಸಕ ರಿಜ್ವಾನ್ ಅರ್ಷದ್ ಮೂಲಕ ಸಾದಿಕ್ರನ್ನ ಮನವೊಲಿಸುವ ಕೆಲಸ ಆಯಿತು. ಅತ್ತ SS ಮಲ್ಲಿಕಾರ್ಜುನ್ ಅವರ ಮೇಲೆ ಜಮೀರ್ ಸಿಟ್ಟು ಹೊರಹಾಕಿದ್ರು. ತಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಿಸಲಾಗಲಿಲ್ಲ ಎಂಬ ಕೋಪದಿಂದ ಜಮೀರ್ ದೂರ ಉಳಿದಿದ್ದಾರೆ. ಕರ್ನಾಟಕ ಉಪಚುನಾವಣೆ ಪ್ರಚಾರಕ್ಕೆ ಬರುವಂತೆ ಜಮೀರ್ಗೆ ಸಿಎಂ ಸೂಚನೆ ನೀಡಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಪ್ರಚಾರಕ್ಕೆ ಬರ್ತಾರೆ ಅನ್ನುವಷ್ಟರಲ್ಲಿ ಜಮೀರ್ಗೆ KC ವೇಣುಗೋಪಾಲ್ ಖಡಕ್ ಆದೇಶವೊಂದು ನೀಡಿರೋದು ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಜಮೀರ್ ಕೇರಳದಲ್ಲೇ ಪ್ರಚಾರ ಮಾಡ್ಲಿ ಬಿಡಿ ಅಂತ ಸಿಎಂಗೆ KCV ಹೇಳಿದ್ದಾರೆ ಅಂತ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಿಎಂ ಬುಲಾವ್ ಹಿನ್ನೆಲೆ ಮಾರ್ಚ್ 29ರಿಂದ ಏಪ್ರಿಲ್ 2ರವರೆಗೆ ಉಪಚುನಾವಣೆ ಪ್ರಚಾರಕ್ಕೆ ಜಮೀರ್ ಪ್ಲಾನ್ ಮಾಡಿಕೊಂಡಿದ್ರು. ಸದ್ಯ ಕೇರಳದಲ್ಲಿ ಜಮೀರ್ ಅಹ್ಮದ್ ಪ್ರಚಾರ ಮಾಡ್ತಿದ್ದಾರೆ. ಕೇರಳದಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಜಮೀರ್ ಹೆಸರು ಸೇರ್ಪಡೆಯಾಗಿದೆ. ಆದರೆ ಕೇರಳದಲ್ಲೇ ಪ್ರಚಾರ ಮಾಡುವಂತೆ KC ವೇಣುಗೋಪಾಲ್ ಜಮೀರ್ಗೆ ಸೂಚನೆ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ದಾವಣಗೆರೆಯಲ್ಲಿರೋ ಸಾದಿಕ್ ಪೈಲ್ವಾನ್ ಮನೆಗೆ ಇಂದು ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್, ಸಚಿವ ಭೈರತಿ ಸುರೇಶ್, ಶಾಸಕ ರಿಜ್ವಾನ್ ಅರ್ಷದ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಸಚಿವ SS ಮಲ್ಲಿಕಾರ್ಜುನ್, ಸಚಿವ ಜಮೀರ್ ಚುನಾವಣಾ ಪ್ರಚಾರಕ್ಕೆ ಬರದೇ ಇದ್ರೂ ಒಳ್ಳೇದೇ, ಎಲ್ಲವೂ ಸರಿಯಾಗಿದೆ ಎಂದಿದ್ದಾರೆ. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಬರಲ್ದಾಗ ಆರಾಮಿದ್ರು. ಸಾದಿಕ್ ಪೈಲ್ವಾನ್ ನಿವಾಸದಲ್ಲೇ ಊಟ ಮಾಡಿದ ಕಾಂಗ್ರೆಸ್ ನಾಯಕರು ಸಾದಿಕ್ ಪೈಲ್ವಾನ್ಗೆ ಸಚಿವ SS ಮಲ್ಲಿಕಾರ್ಜುನ್ ಚಿಕನ್ ತಿನ್ನಿಸಿದ್ದಾರೆ, ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಸೋಮವಾರದಿಂದ ಪ್ರಚಾರದ ಅಖಾಡಕ್ಕಿಳಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. ಪ್ರಮೋದ್ ಶಾಸ್ತ್ರಿ, TV9 ಬೆಂಗಳೂರು.